मैसूर के शेर टीपू सुल्तान का इतिहास अंग्रेजों से पूछो, डीके शिव कुमार। टीपू सुल्तान के इतिहास को बदलना किसी के बस की बात नहीं। टीपू का इतिहास नया नहीं है, ये देश का इतिहास है। ये हम नहीं कह रहे हैं, देश के राष्ट्रपति रामनाथ कोविंद जी ने पिछली विधानसभा में हम सबको ये सबक दिया है, और एपीजे अब्दुल कलाम ने भी। ये धर्म या राजनीति की बात नहीं है, देश की बात है। टीपू का इतिहास, त्याग और बलिदान को स्कूल के सिलेबस से निकालने के लिए सरकार ने समिति बनाई है। समिति का फैसला आने दो। टीपू का इतिहास ना कोई बदलेगा और ना कोई बदल सकता है। मैसूरू के शेर टीपू का इतिहास पूछना है तो अंग्रेजों से पूछो, कहा केपीसीसी अध्यक्ष डीके शिवकुमार ने। ಈಗ ಟಿಪ್ಪು ಪುಸ್ತಕದ ವಿಚಾರದಲ್ಲಿ ಈ ದೇಶದ ಇತಿಹಾಸನ ಯಾರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಟಿಪ್ಪು ಚರಿತ್ರೆ ಹೊಸದೇನಲ್ಲ. ಈ ದೇಶದ ಚರಿತ್ರೆ ಜೊತೆಯಲ್ಲಿ ಟಿಪ್ಪು ಚರಿತ್ರೆ ಇದೆ. ಇದನ್ನ ನಾನು ಹೇಳಿದ್ದಲ್ಲ, ಇದು ಮೊದಲಿಂದ ಬಂದ್ಕೊಂಡು ಬಂದಿರೋದು. ಈ ದೇಶದ ರಾಷ್ಟ್ರಪತಿಗಳೇ ನಮಗೆ ಕಳೆದ ವಿಧಾನಸಭೆಯಲ್ಲಿ ಎರಡು ಮನೆಯ ಸದಸ್ಯರನ್ನ ಕುಂಡಿಸ್ಕೊಂಡು ನಮಗೆ ಪಾಠ ಬೋಧನೆ ಹೇಳ್ಕೊಂಡು ಅವರು ಈ ಒಂದು ಟಿಪ್ಪು ಮಾಡಿದಂಥ ಸೇವೆಯನ್ನು ಕರ್ನಾಟಕಕ್ಕೆ ಸ್ಮರಿಸಿ ಹಾಡಿ ಹೊಗಳಿ ಹೋಗಿದ್ದಾರೆ. ಅಬ್ದುಲ್ ಕಲಾಂ ರವರು ಕೂಡ ರಾಷ್ಟ್ರಪತಿಗಳು, ಅವರು ಕೂಡ ಮತ್ತೆ ಅವರ ಕಾಲದಲ್ಲೂ ಕೂಡ ಈ ಟಿಪ್ಪುರವರ ಸೇವೆಯನ್ನು ಕೂಡ ಅವರು ಸ್ಮರಿಸಿಕೊಂಡು ಇದ್ದಾರೆ. ಈ ಚರಿತ್ರೆ ನಾವು ಯಾರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಧರ್ಮದ ವಿಚಾರ ಅಲ್ಲ, ನಾಯಕರುಗಳ ವಿಚಾರ ಅಲ್ಲ, ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ವಿಚಾರದಲ್ಲಿ ಇದೊಂದು ಎಲ್ಲ ಪಾಠ್ಯ ಪುಸ್ತಕದಲ್ಲೂ ಇದ್ದಿದೆ. ಸೊ ಈ ಒಂದು ಸಮಿತಿ ಏನು ಇದನ್ನು ನಡೆಸ್ತಾ ಇದೆ ಅಂತೇಳಿ ಇವತ್ತೇನು ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ, ಇದನ್ನು ನಾವು ಆತುರವಾಗಿ ಯಾರನ್ನು, ಯಾಕೆಂದ್ರೆ ಅವರು ಕೂಡ ಒಂದು ಗಮನ ಹರಿಸ್ತಾರೆ. ಏನು ಆ ಸಮಿತಿ ಇದೆ, ಅವರು ಕೂಡ ಪ್ರಜ್ಞಾವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ, ಆಮೇಲೆ ಬುದ್ಧಿವಂತರು ಕೂಡ ಇದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾರು ಕೂಡ ಪ್ರಜ್ಞೆ ಇರೋಂಥವ್ರು, ಈ ದೇಶಕ್ಕೆ, ಈ ದೇಶದ ಇತಿಹಾಸದ ಬಗ್ಗೆ ಗೌರವ ಇಟ್ಕೊಂಡವರು ಯಾರು ಕೂಡ ಈ ದೇಶದ ಇತಿಹಾಸವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ತಿರ್ಚಕ್ಕೂ ಆಗಲ್ಲ, ಹೊಸಕ್ಕೆ ಸೇರ್ಸೋಕ್ಕೂ ಆಗಲ್ಲ, ತಿರ್ಚಕ್ಕೂ ಆಗಲ್ಲ. ಸೊ ಅದರಿಂದ ನಮಗೆ ವರದಿ ಬರೋವರೆಗೂ ಅದೇನು ಹೆಚ್ಚು ಕಮ್ಮಿ ಆದರೂ ತರಾತುರಿಲಿ ನಾವು ಕಾಂಗ್ರೆಸ್ ಪಾರ್ಟಿಯವರಾಗಲಿ ಯಾರೇ ಆಗಲಿ ಇದನ್ನು ಜಂಪ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸಮಿತಿಯವರೇ ಹೇಳಿದ್ದಾರೆ, ಮೈಸೂರು ಹುಲಿ ಅನ್ನುವಂತ ಬಿರುದೇನಿದೆ, ಆ ಬಿರುದಿಗೆ ಯಾರು ಕೊಟ್ಟಿದ್ದಾರೆ ಅನ್ನುವಂತ ದಾಖಲೆಗಳಿಲ್ಲ, ಹಾಗಾಗಿ ಆ ಬಿರುದನ್ನ ಕೈಬಿಡಲಾಗ್ತಾ ಇದೆ ಅಂತ. ಈಗ ಬ್ರಿಟಿಷ್ ಅವ್ರು ಕೇಳೋಣ ಯಾರು ಕೊಟ್ಟರು ಅಂತ. ಬ್ರಿಟಿಷ್ ಅವರು ಸ್ವಾತಂತ್ರ್ಯಕ್ಕಿಂತ ಮುಂಚಿತವಾಗಿ ನಾನೇನು ಕೊಡಲಿಲ್ಲ ಅಲ್ಲಲ್ಲ. ನಾನು ಹೋಗಿ ನೋಡ್ಕೊಂಡು ಬಂದಿದ್ದೀನಿ ಅಲ್ಲಿ ಲಂಡನ್ ವಿಕ್ಟೋರಿಯಾ ಲೈಬ್ರರಿಲಿ. ನಾನು ಅದಕ್ಕೆ ಬ್ರಿಟಿಷರು ಕೇಳಿದ್ದು, ನಾನು ಅದಕ್ಕೆ ನಾನು ಹೇಳಿದ್ದು ಇವ್ರು ಯಾರು ನಾನು ಕೊಟ್ಟದ್ದಲ್ಲ, ಇಲ್ಲಾಂದ್ರೆ BJP ಅವ್ರು ಕೊಟ್ಟದ್ದಲ್ಲ, ಕಾಂಗ್ರೆಸ್ ಅವ್ರು ಯಾರು ಕೊಟ್ಟದ್ದಲ್ಲ, ಬ್ರಿಟಿಷ್ ಅವ್ರು ಏನು ಕೊಟ್ಟರು ಅದನ್ನು ಅದ್ರ ಬಗ್ಗೆ ಮಾತಾಡೋಣ. ಈಗ ನಾವು ಜಂಪ್ ಮಾಡೋದು ಬೇಡ. ಇರಲೇ ಇಲ್ಲ ಅವರು ಬಿಜೆಪಿ ಸ್ವತಂತ್ರ ನೋಡಿದಾಗ ಇರಲಿಲ್ಲ. ನೋಡಪ್ಪ, ನೀನು ನೋಡಿ, ಅವ್ರು ಏನ್ ಬೇಕಾದ್ರೂ ಸಲಹೆ ಕೊಡ್ಲಿ. ಶೃಂಗೇರಿಗೆ ಹೋಗಿ ಆರ್ತಿ ಬಗ್ಗೆ ಚರ್ಚೆ ಇದೆ. ಶೃಂಗೇರಿ, ಕೊಲ್ಲೂರು ಅವೆಲ್ಲ ಇರ್ಲಿ, ಅವೆಲ್ಲ ಆಮೇಲೆ ಮಾತಾಡೋಣ. ನೋಡಿ, ಅಲ್ಲಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟು ಮೈಸೂರು ಅಂಡರ್ ಹೈದರಾಲಿ ಆ್ಯಂಡ್ ಟಿಪ್ಪು ಸುಲ್ತಾನ್ ರೀಜನಲ್ ಕೋರ್ಟಲ್ಲಿ ಲಂಡನ್ನಲ್ಲಿ ಅವ್ರು ಬರೆದಿದ್ದಂಥ ದಾಖಲೆಗಳನ್ನು ಅವ್ರು ತೋರಿಸ್ಬೇಕಾದ್ರೆ ಕಾಪಿನ ನಿಮ್ಗೆ ಕಳಿಸ್ಕೊಡ್ತೀನಿ. ಲೈಬ್ರರಿ, ವರ್ಲ್ಡ್ ಫೇಮಸ್ ಲೈಬ್ರರಿ ಏನಿದೆ, ಮ್ಯೂಸಿಯಂ, ಅದರಲ್ಲಿ ಟಿಪ್ಪು ಸುಲ್ತಾನ್ ಒಂದು ಸಪರೇಟ್ ಒಂದು ಗ್ಯಾಲರಿ ಮಾಡಿ ಕಂಪ್ಲೀಟ್ ಇದೆ. ಆ ಬುಕ್ ಕೂಡ ಇದೆ ನನ್ನ ಹತ್ರ. ಎಷ್ಟು ಚೆನ್ನಾಗಿ ಪ್ರೈಸ್ ಮಾಡಿದ್ದಾರೆ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಅನ್ನೋದನ್ನ ಅಲ್ಲಿ ನೋಡ್ಬೇಕು ನೀವು. ಬಿಡಿ, ಮೈಸೂರಲ್ಲಿ ಅಂತ ನಾವು ಕೊಟ್ಟಿದ್ದಲ್ಲ, ಬ್ರಿಟಿಷರ್ ಕೊಟ್ಟಿದ್ದು.